ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 48. ಅವಳಿಗೆ ಜ್ಯೂಸ್ನಲ್ಲಿ ಪ್ರಜ್ಞೆ ತಪ್ಪುವ ಮದ್ದು ಕೊಟ್ಟು ಅವಳನ್ನು ತಪ್ಪಾಗಿ ವಿಡಿಯೋ ತೆಗೆದು ಆ ರೋಹಿಣಿ ಬಳಿ ಕೊಟ್ಟಿದ್ದಾನಂತೆ ಆ ಪರದೇಶಿ ದೀಪಕ್ ಅಂದಾಗ ಅವಳ ದೇಹ ನಡುತ್ತು. ಮಾವ, ನೀನು ಏನು ಹೇಳ್ತಿದೀಯಾ? ಅವನು ಭಾರತಿಯನ್ನು ಏನಾದರೂ ಮಾಡಿದಾನಾ ಅಂತ ಕೈಕಾಲು ನಡುಕ್ತಾ ಆತಂಕದಿಂದ ಕಣ್ಣೀರಿನೊಂದಿಗೆ ಅವಳು ಕೇಳಿದ್ಲು. ಅವಳ ಸ್ಥಿತಿಯನ್ನು ಕಂಡ ಮಹದೇಶ ಅವಳನ್ನು ಎಳೆದು ತನ್ನ ಎದೆಯಲ್ಲಿ ಅಪ್ಪಿಕೊಂಡು ಅವಳ ಭುಜದ ಮೇಲೆ ಮುಖ ಹುದುಗಿಸ್ಕೊಂಡವನು. ಅತ್ತ ಅಳುವಿಗೆ ಮಿತಿಯೇ ಇರಲಿಲ್ಲ. ಅವನ ಕಣ್ಣೀರು ಅವಳನ್ನು ಕಂಗೆಡಿಸ್ತು. ಅವನು ಅಳ್ತಾ ಅಳ್ತಾ ಇರೋದನ್ನು ನೋಡಿದವಳಿಗೆ ಅದಕ್ಕೂ ಮೀರಿ ಹೃದಯ ನೋವಾಯಿತು. ಹೇಳು ಮಾವ, ಏನು ಮಾವ, ನೀನು ಯಾಕೆ ಹೀಗೆ ಅಳ್ತಿದೀಯಾ ಅಂತ ಕೇಳಿದಾಗ, ನಮ್ಮ ಮಗುವಿನ ಜೀವನವನ್ನೇ ಆ ಪರದೇಶಿ ಹಾಳು ಮಾಡಿಬಿಟ್ಟ ಕಣ್ಮಣಿ. ಭಾರತಿಯನ್ನು ಹಾಳು ಮಾಡಿ ಅದನ್ನು ವಿಡಿಯೋ ತೆಗೆದು ಆ ರೋಹಿಣಿ ಬಳಿ ಕೊಟ್ಟಿದ್ದಾನೆ. ನಾನು ಅವನ ಕುತ್ತಿಗೆಗೆ ಚಾಕು ಇಟ್ಟಾಗ ಎಲ್ಲ ನಿಜವನ್ನು ಹೇಳಿಬಿಟ್ಟ. ಆದರೆ ಒಂದೇ ಒಂದು ವಿಡಿಯೋ ಇರುವ ಆ ಪೆನ್ ಡ್ರೈವ್ ರೋಹಿಣಿ ಬಳಿ ಇದೆ. ಒಂದು ವೇಳೆ ಸೂರ್ಯನಿಗೂ ಅವಳಿಗೂ ನಡೆಯಲಿರುವ ಮದುವೆ ಏನಾದರೂ ನಿಂತು ಹೋದರೆ, ಇಲ್ಲವೇ ದೀಪಕ್ ಭಾರತಿ ಬೇಡ ಅಂತ ದೂರ ಹೋದರೂ ಸರಿ, ಆ ವಿಡಿಯೋವನ್ನು ನೆಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಸಂಚು ರೂಪಿಸಿದ್ದಾಳೆ ಆ ರೋಹಿಣಿ. ನಾವು ಅವಳಿಂದ ಆ ವಿಡಿಯೋವನ್ನು ಅಳಿಸಿದ್ರೆ ಮಾತ್ರ ನಮ್ಮ ಭಾರತಿಯನ್ನು ಕಾಪಾಡಲು ಸಾಧ್ಯ. ಇಲ್ದಿದ್ರೆ ಕುಟುಂಬದ ಮರ್ಯಾದೆ ಹೋಗಿಬಿಡುತ್ತೆ. ಆಮೇಲೆ ಯಾರು ಹೊರಗೆ ತಲೆ ಎತ್ತಿ ತಿರುಗಾಡುವಂತೆ ಇಲ್ಲ. ಹಸುಗೂಸಿನ ಜೀವನ ಹಾಳಾಗಿಬಿಡುತ್ತೆ ಕಣ್ಮಣಿ ಅಂತ ಹೇಳಿ ಅತ್ತಾಗ ಅವಳಿಗೂ ಜೀವವೇ ಹೋದಷ್ಟು ನೋವಾಯಿತು. ಬೀದುಕೊಂಡ್ಲು ಕಣ್ಮಣಿ. ಸ್ವಲ್ಪ ಹೊತ್ತು ಅವಳನ್ನು ಅಪ್ಕೊಂಡು ಅತ್ತವನು ಈಗ ಒಂದು ನಿರ್ಧಾರಕ್ಕೆ ಬಂದವನಂತೆ ಕಣ್ಣೀರನ್ನು ಒರೆಸ್ಕೊಂಡು ಅವಳಿಂದ ದೂರ ಸರಿದ. ಸರಿ ಕಣ್ಮಣಿ, ಈ ಸಮಸ್ಯೆಯನ್ನು ನಾನು ನೋಡ್ಕೊಳ್ತೀನಿ, ನೀನು ಮನಸ್ಸಿಗೆ ಹಾಕ್ಕೊಳ್ದೆ ಹೋಗಿ ಮಲಗು ಅಂತ ಅವನು ಹೇಳಿದಾಗ ಅದರಲ್ಲಿ ಸ್ಪಷ್ಟತೆ ಪಡೆದವಳು, ಯಾಕೆ ಮಾವ, ಈ ವಿಷಯವನ್ನು ಸಾಮ್ರಾಟ್ ಮಾವ ಸೂರ್ಯಮಾವನ ಬಳಿ ಹೇಳಿದರೆ ಏನಾದರೂ ಮಾಡ್ತಾರಲ್ವಾ ಅಂದ್ಲು. ಅಯ್ಯೋ ಕಣ್ಮಣಿ, ಬೇರೆ ಏನೇ ಆಗಿದ್ರೂ ಅವ್ರ ಬಳಿ ಹೇಳಬಹುದಿತ್ತು. ಈ ವಿಷಯವನ್ನು ಹೇಗೆ ಹೇಳಲು ಸಾಧ್ಯ? ಅದು ಒಂದು ಹೆಣ್ಮಗುವಿನ ಜೀವನ. ನಮಗೆ ತಿಳಿದಿದ್ದು ಅವರಿಗೆ ತಿಳಿದು ಏನಾದರೂ ಸಮಸ್ಯೆ ಆದರೆ ಏನು ಮಾಡಲು ಸಾಧ್ಯ? ಹೊರಗೆ ತಿಳಿದರೆ ಆ ಮಗುವಿನ ಪ್ರಾಣವೇ ಹೋಗಿಬಿಡುತ್ತೆ. ಪ್ರಾಣದ ಬೆಲೆ ಏನು ಅಂತ ಆ ಪ್ರಾಣವನ್ನು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತು ಕಣ್ಮಣಿ. ಇವತ್ತಿನವರೆಗೂ ಅಮ್ಮನ ಸಾವು ನನ್ನಿಂದ ತಡ್ಕೊಳ್ಳಲು ಆಗ್ತಿಲ್ಲ. ಆದರೆ ಭಾರತಿ ಬದುಕಬೇಕಾದ ಹುಡುಗಿ, ಅವಳ ಜೀವನ ನಾಶವಾಗಿ ಬಿಡಬಾರ್ದು ಕಣ್ಮಣಿ. ಇದಕ್ಕಿಂತ ದೊಡ್ಡ ಕ್ರೌರ್ಯ ಏನು ಅಂದರೆ ಅವಳಿಗೆ ಏನು ನಡೆದಿದೆ ಅಂತ ಅವಳಿಗೆ ಗೊತ್ತಿಲ್ಲ. ಆ ಪಾಪಿ ಪ್ರಜ್ಞೆ ತಪ್ಪಿದಾಗ ಅವಳನ್ನು ಅಂದವನಿಗೆ ಅಂತಹ ಕೋಪ. ಮಾವ, ಹಾಗಿದ್ರೆ ಏನು ಮಾಡೋದು? ಸೂರ್ಯಮಾವನ ಬಳಿ ಹೇಳಬಹುದು ತಾನೇ? ಅವರು ರೋಹಿಣಿಯನ್ನು ನಂಬ್ಕೊಂಡಿದ್ದಾರಲ್ಲ ಅಂದ್ಲು. ಇಲ್ಲಿ ನೋಡಿ ಕಣ್ಮಣಿ, ಅವನು ಪೊಲೀಸ್. ಈ ವಿಷಯದಲ್ಲಿ ಸ್ವಲ್ಪ ಪೊಲೀಸ್ ಬುದ್ಧಿಯನ್ನು ಬಳಸಿದ್ರೂ ಪರವಾಗಿಲ್ಲ. ಹಾಗಲ್ಲದೆ ಅವಸರಪಟ್ಟು ಒಬ್ಬ ಅಣ್ಣನಾಗಿ ರಕ್ತ ಕುದ್ದಿದ್ದು ಅವಳ ಮನೆಗೆ ಹೋದರೆ ನಮ್ಮ ಮಗುವಿನ ಜೀವವೇ ಹಾಳಾಗಿಬಿಡುತ್ತೆ. ಸ್ಪಷ್ಟವಾಗಿ ಎಲ್ಲ ಪ್ಲ್ಯಾನ್ ಮಾಡಿದ್ದೇನೆ. ಸೂರ್ಯನಿಗೆ ಈ ವಿಷಯ ತಿಳಿಯುವ ಮೊದಲೇ ಅವಳ ಬಳಿ ಇರುವ ವಿಡಿಯೋವನ್ನು ನಾವು ತೆಗಿಬೇಕು. ಸೂರ್ಯ ಈಗ ತುಂಬ ತೀವ್ರವಾಗಿ ಅವಳ ಬಗ್ಗೆ ವಿಚಾರಿಸ್ತಿದ್ದಾನೆ. ಅವಳಿಗೆ ತಿಳಿಯದಂತೆ ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಿದ್ದಾನೆ. ಶಾಂತಿಯ ಹಿಂದೆ ಬರುವ ಬಿರುಗಾಳಿಯಂತೆಯೇ ಅವನ ಆ್ಯಕ್ಷನ್ ಇರಲಿದೆ ಅಂತ ಅನ್ನಿಸ್ತಿದೆ. ನಾನು ಸ್ವಲ್ಪ ದಿನಗಳಿಂದ ಅವನಿಗಾಗಿ ಆಳುಗಳನ್ನು ಇಟ್ಟು ಕಾವಲು ಕಾಯಿಸ್ತಲೇ ಇದ್ದೀನಿ. ಯಾವಾಗ ಬೇಕಾದರೂ ಅವಳನ್ನು ಅರೆಸ್ಟ್ ಮಾಡಬಹುದು. ಆದರೆ ಹಾಗೆ ಅರೆಸ್ಟ್ ಮಾಡಲು ಹೋದರೆ ಅವಳು ಆ ವಿಡಿಯೋವನ್ನು ರಿಲೀಸ್ ಮಾಡುವ ಚಾನ್ಸ್ ಇದೆ. ಇಲ್ವಾದರೆ ಅದನ್ನು ಇಟ್ಕೊಂಡು ಅವಳು ತಪ್ಪಿಸಿಕೊಳ್ಳಲು ಅವಕಾಶ ಕೂಡ ಇದೆ. ಅದಕ್ಕೂ ಮುನ್ನ ನಾವು ಆ ವಿಡಿಯೋವನ್ನು ಅಳಿಸಲೇಬೇಕು ಅಂದನು. ಹೇಗೆ ಮಾವ, ಸಾಮ್ರಾಟ್ ಮಾವನ ಬಳಿ ಇದರ ಬಗ್ಗೆ ಮಾತನಾಡೋಣವಾ ಅಂದ್ಲು. ಈಗ ಬೇಡ ಕಣ್ಮಣಿ, ಸಾಮ್ರಾಟ್ ಬಳಿ ನಾಳೆ ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಆದರೆ ನಾನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಅದು ಸರಿಯಾಗಿ ವರ್ಕ್ ಆದರೆ ಖಂಡಿತ ಆ ಪೆನ್ ಡ್ರೈವ್ ನಾವು ತೆಗಿಬಹುದು ಅಂದ. ಏನು ಐಡಿಯಾ ಅಂತ ಕೇಳಿದ್ಲು ಕಣ್ಮಣಿ. ನಾಳೆ ಹೇಳ್ತೀನಿ ಕಣ್ಮಣಿ ಅಂದ. ಕಣ್ಮಣಿ ಅರ್ಥವಾಗದೆ ಅವನನ್ನು ನೋಡಿದ್ಲು. ತುಂಬ ಹೊತ್ತಿನ ನಂತರ ಇಬ್ಬರೂ ನಿದ್ರಿಸಿದರು. ಮರುದಿನ ತನ್ನ ಇಟ್ಟಿಗೆ ಚೇಂಬರ್ಗೆ ಸಾಮ್ರಾಟ್ ರಾಶಿಗಳನ್ನು ಕರ್ಕೊಂಡು ಬರುವಂತೆ ಫೋನ್ ಮಾಡಿ ಹೇಳ್ದ ಮಾದೇಶ. ಸಾಮ್ರಾಟ್ ರಾಶಿಕಾ ಇಬ್ಬರೂ ಅಲ್ಲಿಗೆ ಹೋಗಲು ಕಣ್ಮಣಿ ಮತ್ತು ಪ್ರಕಾಶ್
ಇಬ್ಬರೊಂದಿಗೂ ಅಲ್ಲಿದ್ದನು ಮಾದೇಶ. ಏನಾಯ್ತು ಮಾವ, ಮಾದೇಶ್ ಮಾವನ ಚೇಂಬರ್ಗೆ ಕರ್ಕೊಂಡು ಬಂದಿದ್ದೀರಿ ಅಂತ ರಾಶಿಕಾ ಕೇಳಿದ್ಲು. ಮಾದೇಶ ನಿನ್ನನ್ನು ಕರ್ಕೊಂಡು ಬರಲು ಹೇಳ್ದ ರಾಶಿಕಾ ಅಂತ ಅವಳಿಗೆ ಹೇಳ್ತಾನೆ ಆಫೀಸ್ನತ್ತ ನಡೆದ. ಆಫೀಸ್ ರೂಮ್ನಲ್ಲಿ ಕಣ್ಮಣಿ, ಮಾದೇಶ ಮತ್ತು ಪ್ರಕಾಶ ಈ 3 ಜನ ಕಾಯ್ತಾಯಿದ್ರು. ಆಗ ಬೈಕ್ ನಿಲ್ಲಿಸಿ ರಾಶಿಕಾ ಜೊತೆ ಆಫೀಸ್ ರೂಮ್ನೊಳಗೆ ಹೋದ ಸಾಮ್ರಾಟ್. ಲೇ ಮಾದೇಶ, ಏನಾಯಿತು? ಅರ್ಜೆಂಟಾಗಿ ರಾಶಿಕಾನ ಕರ್ಕೊಂಡು ಬರಲು ಹೇಳಿದೆ. ಏನಪ್ಪ ಅಂತ ಕೇಳ್ತಲೇ ಸಾಮ್ರಾಟ್ ಬರಲು ಕೂತ್ಕೋ ಅಂದ. ರಾಶಿಕಾ ಮತ್ತು ಸಾಮ್ರಾಟ್ ಇಬ್ಬರು ಕುಳಿತರು. ಕಣ್ಮಣಿ ನಿಂತಿರಲು ಕೂತ್ಕೋ ಕಣ್ಮಣಿ ಅಂದನು ಮಾದೇಶ. ಇಷ್ಟು ಹೊತ್ತು ಅವಳು ನಿಂತಿದ್ರು ಈ ಬೇಳೆದವನಿಗೆ ಗೊತ್ತಾಗ್ಲಿಲ್ವೇನೋ, ಈಗ ತಾನೇ ಕಣ್ಣು ಕಾಣಿಸ್ತಿದೆ ಅಂತ ಅನ್ನಿಸ್ತೆ ಅಂತ ಪ್ರಕಾಶ್ ತನ್ನ ಮನಸ್ಸಿನಲ್ಲೇ ಅಂದ್ಕೊಂಡ. ಆಮೇಲೆ ಅವಳು ಅವನ ಪಕ್ಕದಲ್ಲಿ ಬಂದು ಚೇರ್ ಹಾಕ್ಕೊಂಡು ಕುಳಿತಳು. ಪ್ರಕಾಶ್ ಕೂಡ ಕುಳಿತ. ಸಾಮ್ರಾಟ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು, ಆದರೆ ನೀನು ಭಾವುಕನಾಗಿ ಕೋಪಗೊಳ್ಬಾರ್ದು. ಈ ಸಮಯದಲ್ಲಿ ನಾವು ಶಾಂತವಾಗಿ ವರ್ತಿಸಿದರೆ ಮಾತ್ರ ಎಲ್ಲವನ್ನ ಸರಿಪಡಿಸಲು ಸಾಧ್ಯ. ಅದು ಆರಂಭದಲ್ಲೇ ಹೇಳ್ದ ಮಾದೇಶ. ಅವನು ಹೇಳಿದಾಗ ಸಾಮ್ರಾಟ್ಗೆ ಅರ್ಥ ಆಗಲಿಲ್ಲ. ಏನೋ ಮಾದೇಶ, ಏನೋ ದೊಡ್ಡ ವಿಷಯ ಹೇಳ್ತಿದೀಯ ಅನಿಸುತ್ತೆ. ನಾನು ಭಾವುಕನಾಗಿ ಕೋಪಗೊಳ್ಳುವಷ್ಟು ದೊಡ್ಡ ವಿಷಯ ಏನೇ ಇದೆ? ಏನೇ ಇದ್ರೂ ಪರವಾಗಿಲ್ಲ, ನೀನು ನೇರವಾಗಿ ಹೇಳು ಅಂದ ಸಾಮ್ರಾಟ್. ಇಲ್ಲಿ ನೋಡು, ನಾನು ಹೇಳ್ತೀನಿ ಅಂತ ಗಾಬರಿ ಆಗಬೇಡ ಅಂತ ಹೇಳಿ ಹಿಂದಿನ ರಾತ್ರಿ ಕಣ್ಮಣಿ ಬಳಿ ಹೇಳಿದ ಎಲ್ಲ ವಿವರಗಳನ್ನು ಬಿಡಿಸಿ ಮಾದೇಶ ಹೇಳ್ತಾ ಇರಲು ಸಾಮ್ರಾಟಿಗೆ ವಿಪರೀತ ಕೋಪ ಬಂತು. ರಾಶಿಕಾ ಕಣ್ಗಳಿಂದ ಕಣ್ಣೀರು ತಾನಾಗಿ ಹರಿತಿತ್ತು. ಪ್ರಕಾಶ್ಗೆ ಇದಕ್ಕಿಂತ ದೊಡ್ಡ ಆಘಾತ ಆಗಿತ್ತು. ಕಣ್ಮಣಿ ಈ ಮೊದಲೇ ಇವೆಲ್ಲವನ್ನ ಕೇಳಿದ್ರಿಂದ ಮೂರ್ತಿಯಂತೆ ಕುಳಿತಿದ್ಲು. ಮಾದೇಶ ಹೇಳಿ ಮುಗಿಸ್ತಿದ್ದಂತೆ ಸಾಮ್ರಾಟ್ ಕೋಪದಿಂದ ತನ್ನ ಕೈಗಳನ್ನು ಮಡಚಿಕೊಂಡು ಎದ್ದು ನಿಂತ. ಲೈ, ನಿನಗೆ ಮೊದಲೇ ಹೇಳಿದ್ದೀನಿ ಅಲ್ವಾ ಕೋಪಗೊಳ್ಳದೆ ಶಾಂತವಾಗಿರಬೇಕು ಅಂತ. ನೀನು ಸ್ವಲ್ಪ ತಾಳ್ಮೆಯಿಂದಿರು ಸಾಮ್ರಾಟ್ ಅಂತ ಹೇಳಿ ಮಾದೇಶ್ ಅವನ ಕೈ ಹಿಡಿದು ಭುಜದ ಮೇಲೆ ತಟ್ಟಿ ಕೂರಿಸ್ದ. ಈ ವಿಷಯದಲ್ಲಿ ಹೇಗೆ ಶಾಂತವಾಗಿರಲು ಸಾಧ್ಯ? ನಮ್ಮನೆ ಹೆಣ್ಮಗಳ ಜೀವನ ನಾಶ ಮಾಡಿದ್ದಾನೆ. ಅವನನ್ನು ಸುಮ್ಮನೆ ಬಿಡಬಾರ್ದು. ಅದನ್ನು ಬಿಟ್ಟು ಶಾಂತವಾಗಿರೋಣ, ತಾಳ್ಮೆಯಿಂದಿರೋಣ ಅಂತ ಮಾತನಾಡ್ತಿದೀಯಾ? ಈ ವಿಷಯದಲ್ಲಿ ಹೇಗೆ ಶಾಂತವಾಗಿರಲು ಸಾಧ್ಯ? ನಮ್ಮನೆ ಹೆಣ್ಮಗಳ ಜೀವನ ನಾಶ ಮಾಡಿದ್ದಾನೆ, ಅವನನ್ನು ಸುಮ್ಮನೆ ಬಿಡಬಾರ್ದು. ಅದನ್ನು ಬಿಟ್ಟು ಶಾಂತವಾಗಿರೋಣ ಅಂತ, ತಾಳ್ಮೆಯಿಂದಿರೋಣ ಅಂತ ಮಾತನಾಡ್ತಿದೀಯ ಮಾದೇಶ? ಇಲ್ಲಿ ನೋಡಿ ಮಾದೇಶ, ಅವನು ಎಲ್ಲಿದ್ದಾನೆ ಅವನನ್ನು ನನಗೆ ಒಪ್ಪಿಸು. ಅವನನ್ನು ತುಂಡಾಗಿ ಕತ್ತರಿಸ್ಬೇಕು, ಆಗಲೇ ನನ್ನ ಕೋಪ ಶಮನ ಆಗೋದು. ನಮ್ಮ ಮನೆ ಮಗಳ ಮೇಲೆ ಕೈ ಹಾಕಿದ್ದಾನೆ, ಅವನನ್ನು ಹೇಗೆ ಉಳಿಸೋದು ಬಿಡೋದು ಅಂತ ಸಾಮ್ರಾಟ್ ಆಕ್ರೋಶದಿಂದ ಮಾತನಾಡ್ತಿದ್ದ. ಇಲ್ಲಿ ನೋಡು, ಇದು ಹೆಣ್ಮಕ್ಳ ವಿಷಯ, ನಮಗೆ ದೊಡ್ಡ ಅವಮಾನ ಆಗುತ್ತೆ. ಈ ವಿಷಯ ಇದುವರೆಗೆ ಭಾರತಿಗೂ ಗೊತ್ತಿಲ್ಲ. ಅವಳಿಗೆ ಗೊತ್ತಾದರೆ ಜೀವಂತವಾಗಿ ಅವಳು ಇರಲ್ಲ. ಅದಕ್ಕಿಂತ ನಿನ್ನ ಮನೆಯಲ್ಲಿ ಗೊತ್ತಾದರೆ ಏನು ಮಾಡ್ತಾರೆ ಅಂತ ನನಗೆ ಗೊತ್ತು ತಾನೇ. ಇದನ್ನು ಆತರಪಟ್ಟು ದೊಡ್ಡದು ಮಾಡೋದು ಬೇಡ. ಅವಳಿಗೆ ಗೊತ್ತಿಲ್ಲದೆ ನಡೆದ ತಪ್ಪಿಗೆ ಅವಳು ಹೇಗೆ ಹೊಣೆಯಾಗ್ತಾಳೆ? ಚಿಕ್ಕ ಹುಡುಗಿ ಅವಳು. ಏನೋ ಭಾವನೆಗಳ ವೇಗದಲ್ಲಿ ಪ್ರೀತಿ ಅಂತ ಅವನನ್ನು ನೆನೆಸ್ಕೊಂಡಿದ್ದಾಳೆ. ಆದರೆ ಅವನು ಮಾಡಿದ ಅಯೋಗ್ಯತನ ಭಾರತಿಗೆ ಗೊತ್ತಿಲ್ಲ, ಗೊತ್ತಾಗೋದು ಕೂಡ ಬೇಡ ಅಂತ ಮಾದೇಶ ಹೇಳ್ದ. ಹೇಗೆ ಗೊತ್ತಾಗದೆ ಹಾಗೆ ನೋಡ್ಕೊಳ್ಳಲು ಸಾಧ್ಯ ಹೇಳು ಅಂತ ಸಾಮ್ರಾಟ್ ಮತ್ತೆ ಆಕ್ರೋಶದಿಂದ ಮಾತನಾಡಿದ. ಆಗ ರಾಶಿಕಾ ಕೂಡ, ಮಾವ, ನೀವು ಹೇಳೋದನ್ನೆಲ್ಲ ಕೇಳುವಾಗ ತುಂಬ ಕಷ್ಟವಾಗ್ತಿದೆ. ಅವರನ್ನೆಲ್ಲ ಕೊಲ್ಲಬೇಕು ಮಾವ, ಜೀವಂತವಾಗಿ ಬಿಡಬಾರ್ದು ಅಂದ್ಲು ರಾಶಿಕಾ. ಮಾವ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಭಾರತಿಗೆ ಆ ರೀತಿ ನಡೆದಿದ್ರೆ ಆ ಹುಡುಗಿಗೆ ಹೇಗೋ ಗೊತ್ತಾಗದೆ ಇರುತ್ತಾ ಅಂತ ಪ್ರಕಾಶ್ ಪ್ರಶ್ನೆ ಎತ್ತಿದ. ಆಗಲೇ ಅವರಿಬ್ಬರು ನೋಡಿದರು. ಲೈ, ಅದಕ್ಕೆ ತಾನೇ ಪ್ರಜ್ಞೆ ತಪ್ಪು ಔಷಧಿ ಕೊಟ್ಟು ಅವಳನ್ನು ಹಾಳು ಮಾಡಿದ್ದಾಗಿ ಆ ಪೋಲಿ ನಾಯಿ ಹೇಳಿದ್ನಲ್ವಾ ಅಂತ ಮಾದೇಶ ಹೇಳ್ದ. ಮಾವ, ನೀವೆಲ್ಲರೂ ಭಾವುಕರಾಗಿ ಕೋಪದಿಂದ ಮಾತನಾಡ್ತಿದ್ದೀರಿ. ಅದರಿಂದ ಒಂದು ವಿಷಯ ಮರೆತುಬಿಟ್ರಿ. ಎಷ್ಟೇ ಪ್ರಜ್ಞೆ ತಪ್ಪುವ ಔಷಧಿ ಕೊಟ್ಟಿದ್ರೂ ಆ ಹುಡುಗಿಗೆ ಏನು ನಡೆದಿದೆ ಅಂತ ಗೊತ್ತಾಗದೇ ಇರುತ್ತಾ? ಆ ಹುಡುಗಿಯ ದೇಹದಲ್ಲಿ ಯಾವುದೇ ಬದಲಾವಣೆ ಆಗಿರಲ್ವಾ? ಹೇಗಿದ್ರೂ ಒಂದು ಸಣ್ಣ ವ್ಯತ್ಯಾಸವಾದರೂ ಭಾರತಿಗೆ ಗೊತ್ತಾಗದೇ ಇರುತ್ತಿತ್ತಾ ಅಂತ ಪ್ರಕಾಶ್ ಶಾಂತವಾಗಿ ಹೇಳ್ದ. ಕಣ್ಮಣಿ ಮತ್ತು ರಾಶಿಕಾ ಇಬ್ಬರಿಗೂ ಅವನು ಹೇಳಿದ್ದು ಸರಿ ಅನ್ನಿಸ್ತು. ಮೊದಲ ಮಿಲನ ಪ್ರೀತಿಯಿಂದ ಆದಾಗಲೇ 2-3 ದಿನ ನಡೆಯಲಾಗದಷ್ಟು ನೋವು ಅನುಭವಿಸುವಾಗ ಭಾರತಿಗೆ ಹೇಗಿದ್ರೂ ಗೊತ್ತಾಗಿರ್ತಿತ್ತು ಅನ್ನೋ ಆಲೋಚನೆ ಬಂತು.
ಪ್ರಕಾಶಣ್ಣ ಹೇಳೋದು ನಮಗೂ ಸರಿ ಅಂತಾನೆ ಅನ್ನಿಸ್ತಿದೆ. ಹಾಗೆ ನಡೆದಿದ್ರೆ ಖಂಡಿತ ಭಾರತಿಗೆ ಗೊತ್ತಾಗಿರಬೇಕು. ಭಾರತಿಗೆ ಗೊತ್ತಿಲ್ಲ ಅಂದಮೇಲೆ ಯಾಕೆ ಆ ರೀತಿ ನಡೆಯದೆ ಇವರು ಸುಳ್ಳು ಹೇಳಿರಬಾರ್ದು ಅಂತ ರಾಶಿಕಾ ಕೇಳಿದ್ಲು. ಸಾಮ್ರಾಟ್ ಮಾದೇಶ ಇಬ್ಬರು ಅವಳನ್ನು ನೋಡಿದರು. ಆ ರೀತಿ ನಡೆದಿಲ್ವೇನೋ ಅನ್ನೋ ನಿರೀಕ್ಷೆಯೊಂದಿಗೆ ಇಬ್ಬರು ಮನಸ್ಸಿನಲ್ಲೂ ಒಂದು ರೀತಿಯ ನೆಮ್ಮದಿ ಮೂಡ್ತು. ರಾಶಿಕಾ, ನೀನೇನೋ ಹೇಳ್ತಿದೀಯಾ ಅಂತ ಸಾಮ್ರಾಟ್ ಕೇಳ್ದ. ಮಾವ, ಒಂದು ನಿಮಿಷ ನನ್ನ ಜೊತೆ ಬನ್ನಿ ಅಂತ ಹೇಳಿ ಅವನನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಹೋದ್ಲು. ಏನು ರಾಶಿಕಾ, ಯಾಕೆ ಒಂಟಿಯಾಗಿ ಕರ್ಕೊಂಡು ಬಂದೆ ಅಂದ. ಇಲ್ಲಿ ನೋಡಿ ಮಾವ, ಇಷ್ಟಪಟ್ಟು ಸಂತೋಷವಾಗಿ ನಿಮ್ಮ ಜೊತೆ ಸೇರಿದಾಗಲೇ ಫಸ್ಟ್ ನೈಟ್ ದಿನ ಅಷ್ಟು ನೋವಿತ್ತು. 2-3 ದಿನ ನಡೆಯಲು ಕೂಡ ಆಗಲಿಲ್ಲ. ಹೇಗಾದರೂ ಹೆಣ್ಮಕ್ಳಿಗೆ ಆ ರೀತಿ ಆದರೆ ಖಂಡಿತ ಗೊತ್ತಾಗುತ್ತೆ ಅಲ್ವಾ, ಆ ನೋವೇ ಹೇಳ್ಕೊಡುತ್ತೆ. ಭಾರತಿಗೆ ಏನೂ ಗೊತ್ತಿಲ್ಲ ಅಂತ ಅಂದಮೇಲೆ ಎಷ್ಟೇ ಪ್ರಜ್ಞೆ ತಪ್ಪಿಸುವ ಔಷಧಿ ಕೊಟ್ಟಿದ್ರೂ ಕೂಡ ಆಮೇಲೆ ಅವಳಿಗೆ ಖಂಡಿತ ಗೊತ್ತಾಗ್ತಿತ್ತು ಅಲ್ವಾ. ಇದೆಲ್ಲವೂ ಭಾರತಿಗೆ ಗೊತ್ತಿಲ್ಲ ಅಂದಮೇಲೆ ನಮಗೆ ಯಾಕೋ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿದೆ.